ಸುದ್ದಿಗೆ ಸ್ವಾಗತ. ನಾನು ನಿಮ್ಮ ಸುಪ್ರಭಾ ಸತೀಶ್. ಇದು ಕರ್ನಾಟಕ ಪವರ್ ನ್ಯೂಸ್ ಓನ್ ಚಾನೆಲ್. ಟಿವಿ ಮಾಧ್ಯಮವನ್ನ ಮುಂದೆ ಇಟ್ಟುಕೊಂಡು ಮಹಿಳೆಯ ಮೇಲೆ ಸುಳ್ಳು ಆರೋಪ ಎಷ್ಟು ಸರಿ? ಮಹಿಳೆಯ ಮೇಲೆ ಎಂಪವರ್ ಟಿವಿ ಸಂಪಾದಕ ಪಿಕೆ ಸುಬ್ರಮಣಿರವರಿಂದ ಸುಳ್ಳು ವರದಿ ಏಕೆ? ಟಿವಿ ಮಾಧ್ಯಮ ಹೊಂದಿದ್ದರೆ ನೂರಾರು ಪ್ರಶಸ್ತಿಗಳನ್ನ ಪಡೆದ ಮಹಿಳೆಯರು ವೇಶ್ಯೆಯಂತೆ ಕಾಣುವರೆ? ಈ ರೀತಿ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುವ ಮಹಿಳೆಯರ ತೇಜೋವಧೆ ಮಾಡುವುದು ಎಷ್ಟು ಸರಿ? ಇದು ಮಾಧ್ಯಮದ ಮಂದಿ ತಲೆ ತಗ್ಗಿಸುವ ವಿಚಾರ. ಮಹಿಳೆಗೆ ಗೌರವ ನೀಡದೆ ಮನಸ್ಸು ನೋಯಿಸಿದರೆ ಇಡೀ ಶಾಪ ತಪ್ಪಿದ್ದ. ಎತ್ರ ಎತ್ರ ನಾರಿ ಪೂಜಾಂತೆ ರಮಂತೆ ತತ್ರ ದೇವತಾ ಅನ್ನುವ ಶ್ಲೋಕ ಮರೆತು ಬಿಟ್ಟಿರ. ಸುಬ್ರಹ್ಮಣ್ಯ ಅಂತ ಅವರು ನಾನು ಕಾಲ್ ಮಾಡಿರುವಂತವ್ರು. ಇಲ್ಲಿವರೆಗೂ ತಾವು ಎಲ್ಲಿ ಹೋಗಿದ್ದೀರಾ ನನ್ನ ಕ್ವಶನ್ ಮಾರ್ಕ್. ಈ ಎಂಪವರ್ ನ್ಯೂಸ್ ಅವರು ಏನ್ ನ್ಯೂಸ್ ಮಾಡಿದ್ದಾರೆ ಅದು ಫೇಕ್ ಮಾಡಿದ್ದಾರೆ ಸರ್. ಬೇರೆ ಬೇರೆ ರೀತಿ ಮಾತಾಡುವಂತದ್ದು ಅದು ಯಾವುದೇ ಕಾರಣಕ್ಕೂ ಶೋಭೆ ತರುವುದಂತಲ್ಲ. ಅವ್ರು ಎಂಪವರ್ ಟಿವಿಯನ್ನ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್. ಅವ್ರು ಎಂಪವರ್ ಟಿವಿಯನ್ನ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್. ಯಾಕೆಂದ್ರೆ ಏನೇ ಡಾಕ್ಯುಮೆಂಟ್ ಇಲ್ದಲೇ ಕೂಡ ಒಂದ್ ಹೆಣ್ ಬಗ್ಗೆ ಆತರ ಬರ್ತಿದ್ದಾರೆ ಅಂದ್ರೆ ತಾವೆಲ್ಲಿದ್ದೀರಾ? ಇಷ್ಟು ದಿನ ಆದ್ರೂ ಕೂಡ ತಾವು ಬಂದಿಲ್ಲ, ಬರ್ಬೇಕಲ್ಲ. ತಪ್ಪಿದ್ರೆ ಸರ್ ನಾನು ಅದ್ರ ಬಗ್ಗೆ ನಾನು ಯಾವುದೇ ಕಾನೂನು ಶಿಕ್ಷೆ ಕೊಟ್ಟರು ನಾನು ರೆಡಿ ಆಗಿದ್ದೀನಿ. ಸೈಬರಲ್ಲೂ ಕಂಪ್ಲೇಂಟ್ ಆಗಿದೆ, ಜೊತೆಗೆ ಒಂದು ಸ್ಟೇಷನ್ ಅಲ್ಲೂ ಕೂಡ ಕಂಪ್ಲೇಂಟ್ ಆಗಿದೆ ತಮ್ಮ ಮೇಲೆ. ಇದು ನೆನಪಿರ್ಲಿ ಎಂಪವರ್ನವರೇ, ದಯವಿಟ್ಟು ತಾವೆಲ್ಲಿದ್ದೀರಾ? ಇಷ್ಟು ದಿನ ಆದ್ರೂ ಕೂಡ ತಾವು ಬಂದಿಲ್ಲ, ಬರ್ಬೇಕಲ್ಲ. ದಾಖಲೆಯನ್ನ ಇಟ್ಕೊಂಡು ಸುಜಾತರವರ ಬಗ್ಗೆ ನೀವು ಬರ್ದಿರುವಂತದ್ದು ಯಾಕೆ ಅಂದ್ರೆ ಆ ಹೆಣ್ಣು ಮಗಳು ಆಗಿರೋದಕ್ಕೆ ಸುಮ್ಮನೆ ಇದ್ದಾರೆ. ಬೇರೆ ಜನ ಆಗಿದ್ರೆ ಕಥೆನೆ ಬೇರೆ ಆಗಿರೋದು. ಯಾಕೆ ಅಂದ್ರೆ ಒಂದು ಡಾಕ್ಯುಮೆಂಟ್ ಇಲ್ಲದೆ ಪ್ರಾಮಾಣಿಕವಾಗಿ ಬರಿಬೇಕೆ ಹೊರತು ಅದನ್ನ ಬಿಟ್ಟು ಒಂದು ಅವಹೇಳನಕಾರಿಯಾಗಿ ಅವರ ಬಗ್ಗೆ ಕೆಟ್ಟದಾಗಿ ಬರೆಯುವಂತದ್ದು ತಪ್ಪು ನೀವು ಮಾಡ್ತಾರ ಕೆಲಸ. ಎಚ್ಚರಿಕೆ ಗಂಟೆಯನ್ನು ನಾನು ಕೂಡ ಹೇಳ್ತಾ ಇದ್ದೇನೆ. ಅವ್ರೇನಾರ ಸುಜಾತ ತಪ್ಪು ಮಾಡವ್ರೆ ಅಂತ ಏನಾರ ಅನ್ಕೊಂಡಿದ್ರೆ ನಿಮ್ಮ ಹತ್ರ ಡಾಕ್ಯುಮೆಂಟ್ ಇದ್ರೆ ಖಂಡಿತ ಬನ್ನಿ, ನನ್ನ ಸಂಸ್ಥೆ ಕಡೆಯಿಂದ ಅವ್ರನ್ನ ಇಮಿಡಿಯೇಟ್ಲಿ ರಿಮೂವ್ ಮಾಡ್ತೀನಿ. ಜೊತೆಗೆ ಕಾನೂನು ಅಡಿ ಒಳಗಡೆ ಕಂಪ್ಲೇಂಟ್ ಅನ್ನ ಅವ್ರ ಮೇಲೆ ನಾನು ಹಾಕಿಸ್ತೀನಿ. ಇದು 100% ಸತ್ಯ. ಇದು 100% ಸತ್ಯ. ಮೇಲೆ ಕಾಣಿಸಿದ ಹಾಗೆ ನಮ್ಮ ಕರ್ನಾಟಕ ಸೇನೆ ರಾಜ್ಯ ಮಹಿಳಾ ಉಪಾಧ್ಯಕ್ಷರು ಆದ ಸುಜಾತರವರಿಗೆ ನಮ್ಮ ಎಂಪವರ್ ನ್ಯೂಸ್ ಸಂಪಾದಕರಾದ ಪಿಕೆ ಸುಬ್ರಮಣಿಯವರು ಯಾರಿಂದ ಪ್ರಚೋದಿತರಾಗಿ ಅಥವಾ ಯಾವ ವೈಮನಸ್ಸು ಇಟ್ಟುಕೊಂಡು ಸುಜಾತರವರ ವಿರುದ್ಧ ಈ ರೀತಿ ಸುಳ್ಳು ಸುದ್ದಿ ಹರಿಬಿಡುತ್ತಿದ್ದಾರೆ? ಇವರಿಗೆ ಯಾರ ಕುಮ್ಮಕ್ಕು ನೀಡುತ್ತಿದ್ದಾರೆ ಎನ್ನುವುದು ದೊಡ್ಡ ಯಕ್ಷ ಪ್ರಶ್ನೆ. ಇಂದಿನ ದಿನಮಾನಗಳಲ್ಲಿ ಮಹಿಳೆಯರು ಮನೆಯಿಂದ ಹೊರಗೆ ಬಂದು ಸಂಘಟಿತರಾಗಿ ಸಂಘಗಳನ್ನು ನಿರ್ಮಿಸಿಕೊಂಡು ಸಾರ್ವಜನಿಕರ ಸೇವೆಯಲ್ಲಿ ತೊಡಗುವುದು ಇವರ ಕಣ್ಣಿಗೆ ವೇಶ್ಯವಾಟಿಕೆ ಮಾಡಿದ ಹಾಗೆ ಆಗುತ್ತದೆಯೇ? ಹಾಗಾದರೆ ಹೆಣ್ಣು ಮಕ್ಕಳು ಮನೆಯ ಮೂಲೆ ಹಿಡಿಯಬೇಕೆ? ಮಹಿಳೆಯರು ಹೊರಗಿನ ಪ್ರಪಂಚವನ್ನ ನೋಡದೆ ಮೂಕ ಪ್ರೇಕ್ಷಕರಂತೆ ಗಂಡಸರು ಮಾಡುವ ಎಲ್ಲ ದುಷ್ಕರ್ಮಗಳನ್ನು ಮನೆಯಲ್ಲೇ ಕುಳಿತು ಸಹಿಸಿಕೊಳ್ಳುತ್ತಾ ಇರಬೇಕೆ? ಹೊರಗೆ ಬಂದು ಸುಂದರವಾದ ಜಗತ್ತನ್ನ ಅವರು ನೋಡದೆ ಇರಬೇಕಾ? ಅವರು ಸಹ ಸಂಘಟಿತರಾಗಬೇಕು. ಸಾರ್ವಜನಿಕವಾಗಿ ಮಹಿಳೆಯರು ಎಲ್ಲ ವಿದ್ಯಾ ಸಮಾಜಮುಖಿ ಕಾರ್ಯಗಳಲ್ಲಿ ಮುನ್ನುಗ್ಗಬೇಕು ಎಂದು ಬೊಬ್ಬೆ ಹೊಡೆಯುವ ರಾಜಕಾರಣಿಗಳೇ ಎಲ್ಲಿದ್ದೀರಾ? ಇನ್ನುಳಿದ ಪತ್ರಿಕಾ ಮಿತ್ರರೇ ಎಲ್ಲಿದ್ದೀರಿ? ಜಿಲ್ಲಾಧಿಕಾರಿಗಳೇ, ಪೊಲೀಸ್ ಇಲಾಖೆಯ ಅಧಿಕಾರಿಗಳೇ ಹೀಗೆ ಹೆಣ್ಣು ಮಕ್ಕಳ ಗೌರವ ಸನ್ಮಾನಗಳನ್ನು ಅರಿಯದೆ ಅವರ ತೇಜೋರಿಗೆ ಇಳಿದಿರುವ ಇಂಥ ಮಾಧ್ಯಮಗಳ ಸಂಪಾದಕರ ವಿರುದ್ಧ ಏಕೆ ಕ್ರಮ ತೆಗೆದುಕೊಳ್ಳುತ್ತಿಲ್ಲ? ಆ ಮಹಿಳೆಗೆ ಕೇವಲ ಎದುರಿಸಿ ಬೆದರಿಸಿ ತಲೆ ತಗ್ಗಿಸುವ ಕೆಲಸ ಮಾಡುತ್ತಿರುವ ಎಂಪವರ್ ಟಿವಿ ಸಂಪಾದಕ ಪಿಕೆ ಸುಬ್ರಮಣಿ ಅವರು ಆ ಮಹಿಳೆಯ ವಿರುದ್ಧ ಕಲೆ ಹಾಕಿರುವಂಥ ದಾಖಲಾತಿಗಳು ಇದ್ದರೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಮುಂದೆ ಪ್ರಚುರಪಡಿಸಲಿ. ತದನಂತರ ಆ ಮಹಿಳೆಯನ್ನು ಪೊಲೀಸ್ ಇಲಾಖೆ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸಲಿ. ವಿಚಾರಣೆಯಲ್ಲಿ ಅವಳು ಮಾಡುತ್ತಿರುವುದು ವೇಶ್ಯವಾಟಿಕೆ ಎಂಬುದು ಖಚಿತವಾದರೆ ಆ ಮಹಿಳೆಯೂ ಸಹ ಶಿಕ್ಷೆಯನ್ನು ಅನುಭವಿಸಲು ಸಿದ್ಧವಿದ್ದಾಳೆ. ಆದರೆ ಅವಳ ವಿರುದ್ಧ ಮಾಡಿರುವ ಸುಳ್ಳು ಸುದ್ದಿ ಎಂಬುದು ತಿಳಿದು ಬಂದಲ್ಲಿ ಎಂಪವರ್ ನ್ಯೂಸ್ ಸಂಪಾದಕ ಪಿಕೆ ಸುಬ್ರಮಣಿ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಂಡು ನಮ್ಮ ಕರ್ನಾಟಕ ಸೇನೆ ರಾಜ್ಯ ಮಹಿಳಾ ಉಪಾಧ್ಯಕ್ಷರಾದ ಸುಜಾತರವರಿಗೆ ನ್ಯಾಯ ಒದಗಿಸಿಕೊಡಬೇಕು. ಸಮಾಜದಲ್ಲಿ ಮಹಿಳೆಯರ ಘನತೆ ಗೌರವಗಳನ್ನು ಎತ್ತಿ ಹಿಡಿಯುವ ಕೆಲಸ ಮಾಡಬೇಕು ಎಂದು ನಮ್ಮ ಸುದ್ದಿ ವಾಹಿನಿಯು ಈ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಕೇಳಿಕೊಳ್ಳುತ್ತೇವೆ. ವರದಿ ಜೆಬಿ ದೇವೇಂದ್ರ ಕುಮಾರ್, ಕರ್ನಾಟಕ ಪವರ್ ನ್ಯೂಸ್ ಓನ್ ಸಂಪಾದಕರು, ರಾಣಿಬೆನ್ನೂರು. ಸರ್, ಮೊದಲನಾಗಿ ಫಸ್ಟ್ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಈ ಎಂಪವರ್ ನ್ಯೂಸ್ ಅವರು ಏನ್ ನ್ಯೂಸ್ ಮಾಡಿದ್ದಾರೆ ಅದು ಫೇಕ್ ಮಾಡಿದ್ದಾರೆ ಸರ್. ಯಾಕೆಂದ್ರೆ ಅದ್ರ ಬಗ್ಗೆ ನನ್ಗೆ ಯಾವುದೇ ಮಾಹಿತಿ ಇಲ್ಲ.
ನಾನು ಒಬ್ರು ಕನ್ನಡ ಹೋರಾಟಗಾರ್ತಿಯಾಗಿ ನಾವ್ ಆ ಕೆಲ್ಸ ಮಾಡ್ತೀವಿ ಅಂದ್ರೆ ಯಾರ್ ಸಹಿಸ್ತಾರೆ? ಒಂದ್ ಹೆಣ್ಮಗ್ಳಿಗೆ ಮಸಿ ಬಳಿ ಅಂತ ಕೆಲ್ಸ ಮಾಡಿದ್ದಾರೆ. ಅವ್ರು ಪವರ್ ಟಿಬಿಯರ್ನ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್. ಯಾಕೆಂದ್ರೆ ಏನೇ ಡಾಕ್ಯುಮೆಂಟ್ ಇಲ್ದಲೆ ಕೂಡ ಒಂದ್ ಹೆಣ್ ಬಗ್ಗೆ ಆತರ ಬರ್ತಿದ್ದಾರೆ ಅಂದ್ರೆ ಅವ್ರ ಎದುರುಗಡೆ ಬಂದು ಡಾಕ್ಯುಮೆಂಟ್ ಎಲ್ಲ ತಗೊಂಡ್ಬಂದ್ಬಿಟ್ಟು ಪ್ರೂಫ್ ಇಟ್ಟಿ ನನ್ನ ಬಗ್ಗೆ ಬರಿಬೇಕಾಗಿತ್ತು. ಯಾವುದೇ ರೀತಿ ಇಲ್ಲ, ಯಾರೋ ಹೇಳಿಕೆ ಕೊಟ್ರು ಅಂತ ಬರ್ದಿರೋದು ತಪ್ಪಾಗಿದೆ ಸರ್. ಅವ್ರು ಯಾವುದೇ ಕಾರಣಕ್ಕೂ ನಾನ್ ಬಿಡಲ್ಲ. ಅದ್ರಿಂದ ಏನ್ ಇದ್ ಮಾಡ್ಬೇಕು ಮಾಡ್ತೀನಿ. ಫಸ್ಟ್ದಾಗಿ ಅವ್ರ ಮೇಲೆ ನಾನು ಕಂಪ್ಲೇಂಟ್ ಕೂಡ ಇದ್ ಮಾಡಿದೀನಿ. ಮತ್ತೆ ಸೈಬರ್ ಸೆಂಟ್ರಲ್ಲೂ ಕೂಡ ನಾನು ಇದ್ ಮಾಡಿದೀನಿ ಸರ್. ಆಮೇಲೆ ಯಾವ್ದು ಸರ್, ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವ್ರಿಗೂ ಒಂದು ಪತ್ರ ಬರ್ದಿದ್ದೀನಿ ಸರ್. ಯಾಕೆಂದ್ರ ಏನ್ ನ್ಯೂಸ್ ಮಾಡಿದ್ರೆ ನಂದ್ ಏನಾದ್ರು ತಪ್ಪಿದ್ರೆ ಸರ್, ನಾನು ಅದ್ರ ಬಗ್ಗೆ ನಾನು ಯಾವುದೇ ಕಾನೂನು ಶಿಕ್ಷೆ ಕೊಟ್ರು ನಾನು ರೆಡಿ ಆಗಿದ್ದೀನಿ. ಬಟ್ ಏನೇ ಸಾಕ್ಷಿ ಇಲ್ದಲೆ ನನ್ ಬಗ್ಗೆ ಬರ್ದಿದಾರಲ್ಲ, ಅದಕ್ಕೆ ಅವ್ರ ಡಾಕ್ಯುಮೆಂಟ್ ಇಟ್ಬಿಟ್ಟು ನನಗೆ ಇದ್ ಮಾಡ್ಬೇಕು ಸರ್. ತಮಿಳ್ ಆಂಟಿ ಅಂತ ಬರ್ದಿದ್ದಾರೆ. ನಾವು ತಮಿಳವರಲ್ಲ, ನಾವು ಕರ್ನಾಟಕದವರು. ನಾವು ಬಂದ್ಬಿಟ್ಟು ಗೌಡ್ರು. ತಮಿಳು ಅಂತ ಹೇಳಿದ್ದಾರಲ್ವಾ ಸರ್. ಮತ್ತೆ ಎಲ್ಲಿ ಮೆಜೆಸ್ಟಿಕ್ ಹತ್ರ ಅಂತ ಹೇಳಿದ್ದಾರೆ. ಮೆಜೆಸ್ಟಿಕ್ ಹತ್ರ ಯಾರಿಗೆ ಏನ್ ಮಾಡ್ತಾ ಇದೀನಿ, ಯಾವ ಅಧಿಕಾರಿಗಳಿಗೆ ಹೆಣ್ಮಕ್ಳು ತಲೆ ಇಡ್ತಾ ಇದೀನಿ, ಗಾಂಜಾ ಮಾಡ್ತಾ ಇದೀನಿ, ಅದನ್ನ ಪ್ರೂಫ್ ಕೊಡ್ಲಿ ಅವರು. ಮತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಪುನೀತ್ ರಾಜ್ಕುಮಾರ್ ಅಂತ ಹೇಳಿದ್ದಾರೆ. ಅಲ್ಲಿ ಆ ಒಳ್ಳೆ ಒಂದು ವ್ಯಕ್ತಿತ್ವನ ಹಾಳು ಮಾಡಿದಾರೆ ಅಲ್ಲಿ. ಸೊ ಅದನ್ನೆಲ್ಲ ಪ್ರೂಫ್ ತಗೊಂಬಂದ್ಬಿಟ್ಟು ಅವ್ರು ಬರ್ಬೇಕು ಸರ್. ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್. ಕಾನೂನ್ ಪ್ರಕಾರ ಏನಿದೆ ಅವ್ರ ಮೇಲೆ ಕೈ ತಗೊಂತೀನಿ ಸರ್. ಈಗ ನಮ್ಮ ಕರ್ನಾಟಕ ನ್ಯೂಸ್ ದೇವೇಂದ್ರಪ್ಪ ಸರ್ ಹತ್ರ ಹೇಳಿದ್ದಾರೆ ಏನಂತ, ಡಾಕ್ಯುಮೆಂಟ್ ನನ್ನ ಹತ್ರ ಇದೆ, ನಾನೆಲ್ಲ ತಗೊಂಬಂದ್ಬಿಟ್ಟು ಪ್ರೂಫ್ ಮಾಡ್ತೀನಿ ಅಂತ. ಅವ್ರು ಹೇಳಿ 10 ದಿವಸ ಆಗಿದೆ. ಯಾರು ಪವರ್ ನ್ಯೂಸ್ ಅವರು 10 ದಿವಸದಿಂದ ಯಾವುದೇ ರೀತಿ ಅವರಿಗೆ ಡಾಕ್ಯುಮೆಂಟ್ ಕೊಟ್ಟಿಲ್ಲ. ಮತ್ತೆ ನನ್ ಬಗ್ಗೆ ಮತ್ತೆ ಏನು ಇದಾಗಿಲ್ಲ. ಇವಾಗ ಫಸ್ಟ್ ಬಿಟ್ಟಿದ್ ಏನಿದೆ ಅದಿದೆ. ಮತ್ತೆ ಅವ್ರ ಡಾಕ್ಯುಮೆಂಟ್ ಇದ್ರೆ ಯಾಕೆ ನನ್ಗೆ ಇದ್ ಮಾಡ್ಬಾರ್ದು? ಒಂದು ನಂದು ಹೆಣ್ಮಕ್ಳಿಗೆ ನ್ಯಾಯ ಕೊಡ್ಸೋದ್ ಯಾರು? ನಾವೊಬ್ರಿಗೆ ನ್ಯಾಯ ಕೊಡ್ಸೋರಾಗಿ ನಮ್ಗೆ ಎತ್ತರ ಆದ್ರೆ ನೆಕ್ಸ್ಟ್ ನಮ್ಗೆ ಯಾರು ನಮ್ಗೋಸ್ಕರ ಯಾರ್ ನ್ಯಾಯ ಕೊಡ್ಸಕ್ ಬರ್ತಾರೆ? ಇದನ್ನ ನಾನು ಅವ್ರು ಯಾವುದೇ ರೀತಿಲಿ ಅವ್ರ ಬಗ್ಗೆ ನಾನು ಇದ್ ಮಾಡಲ್ಲ ಸರ್. ಯಾಕೆಂದ್ರೆ ಇನ್ನೊಂದು ನಮ್ಮ ಗೌಡ್ರು ಸರ್ ಹತ್ರ ಮಾತಾಡಿದಾರೆ. ಅವ್ರ ಹತ್ರ ಸಾಕ್ಷಿ ಇದೆ ಅಂತ ಹೇಳಿದಾರಲ್ವಾ ಸರ್, ಸಾಕ್ಷಿ ತಗೊಂಬಂದ್ ಇಡ್ಲಿ. ಅದಕ್ ನಾನ್ ಕಾನೂನ್ ಪ್ರಕಾರ ಏನ್ ಶಿಕ್ಷೆ ಇದೆ ನಾನು ಅನ್ಭವಿಸ್ತೀನಿ. ಸಾಕ್ಷಿ ಇಲ್ಲ ಅಂತ ಅಂದ್ರೆ ಕಾನೂನ್ ಪ್ರಕಾರ ಅವ್ರ ಏನ್ ಶಿಕ್ಷೆ ಇದೆ ಅವ್ರು ಅನ್ಭವಿಸ್ಬೇಕಾರೆ ಇದನ್ನ. ನಮಸ್ತೆ. ನಮ್ಮ ಕರ್ನಾಟಕ ಜನತೆಗೆ ನಮಸ್ಕಾರ. ನಾನು CM ಗಣೇಶ್ ಗೌಡ್ರು ಅಂತ, ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಏನು ಕೆಲವು ವಿಷಯಗಳನ್ನು ದಾವಣಗೆರೆಯಲ್ಲಿ ನಡೆದಿರುವಂಥ ಸುಜಾತ ಎಂಬುವರ ವಿಷಯದಲ್ಲಿ ನಾನು ಆಲ್ರೆಡಿ ಪವರ್ ನ್ಯೂಸ್ನವ್ರ ಬಗ್ಗೆ ಮಾತಾಡಿದ್ದೆ. ಅದ್ರ ಬಗ್ಗೆ ಕೆಲವು ವಿಷಯಗಳನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಸುಮಾರು ಪವರ್ನವರು ಕೆಲವು ವಿಷಯಗಳನ್ನು ಸುಜಾತ ಎಂಬ ಹೆಣ್ಣು ಮಗಳ ಬಗ್ಗೆ ಕೆಟ್ಟ ಪದಗಳಿಂದ ಬಳಸಿ ಮಾತಾಡಿರೋದು ನಾನು ಕಣ್ಣಾರ ನೋಡಿದೆ. ಎಲ್ಲ ವಿಡಿಯೋದಲ್ಲೂ ಕೂಡ ನೋಡಿದೆ. ನಾನು ಆ ಹೆಣ್ಣು ಮಗಳನ್ನು ಕರೆದು ನಮ್ಮ ಆಫೀಸ್ನಲ್ಲಿ ನಮ್ಮ ಕರುನಾಡ ನಿಧಿ ಎಂಬ ಒಂದು ನ್ಯೂಸ್ ಚಾನೆಲ್ನಲ್ಲಿ ಅವರನ್ನು ಕೂರಿಸಿ ಕೆಲವು ವಿಷಯಗಳನ್ನು ಚರ್ಚೆ ಮಾಡಿದ್ದೇನೆ. ಆಗಲೇ ಸುಮಾರು ಒಂದು 5-6 ದಿನ ಆಗಿರ್ಬೋದು ಬಹುಶಃ. ಏನಂತಂದರೆ, ಏನು ಒಂದು ಕೆಟ್ಟ ಪದಗಳಿಂದ ಅವ್ರ ಬಗ್ಗೆ ಬರೆದಿರುವಂಥದ್ದು, ವಿಡಿಯೋ ಮಾಡಿರುವಂಥದ್ದು, ನ್ಯೂಸ್ ಮಾಡಿರುವಂಥದ್ದು. ನಾನು ಹೇಳೋದು ಒಂದೇ, ಅವತ್ತೊಂದು ದಿನ ಏನು ಹೇಳಿದ್ದೆ ಇವತ್ತು ಕೂಡ ಅದನ್ನೇ ಹೇಳ್ತೇನೆ. ನಾನು ನ್ಯಾಯದ ಪರ. ನಾನು ಸುಜಾತ ಕಡೆನೂ ಅಲ್ಲ, ಆ ಹೆಣ್ಣುಮಗಳ ಕಡೆನೂ ಅಲ್ಲ. ನಾನು ಹೇಳುವಂಥ ಒಂದೇ ಪದ. ಬಟ್ ನನಗೆ ಗಮನಕ್ಕೆ ಬಂದದ್ದು ಸುಜಾತರವರ ತಪ್ಪಿಲ್ಲ ಅನ್ನೋದು ನನ್ನ 100% ನಾನು ಹೇಳಬಲ್ಲೆ ಇದನ್ನು. ಸುಜಾತರದು ತಪ್ಪಿಲ್ಲ ಅಂತ. ಬಟ್ ಆದರೆ ಆ ಏನು ಹೆಣ್ಣು ಮಗಳು ಇದ್ದಾರೆ, ಆ ಹೆಣ್ಣು ಮಗಳ ಬಗ್ಗೆ ಕೆಲವು ವಿಷಯಗಳನ್ನು ಕಲೆಕ್ಟ್ ಮಾಡಿದಾಗ ಅವರ ಗಂಡನೂ ಕೂಡ ಹೇಳಿದ್ದಾರೆ, ಆ ಹೆಣ್ಣು ಮಗಳು ಕರೆಕ್ಟ್ ಇಲ್ಲ ಸರ್, ಅವ್ರು ಸರಿ ಇಲ್ಲ, ಇದನ್ನು ಬೇಕು ಅಂತ ಮಾಡಿದ್ದಾರೆ ಅಂತ ನನಗೆ ನ್ಯೂಸ್ ಬಂತು. ಜೊತೆಗೆ ಏನು ಸುಜಾತಾರವರಿಗೆ ಬ್ಲಾಕ್ ಮೇಲ್ ಮಾಡಿ, ಹಾಗಾಗಿ ಪವರ್ನವರು ನಾನು ಅವರ ಜೊತೆ ಮಾತಾಡಿದಾಗ ಕೆಲವು ವಿಷಯಗಳನ್ನು ಹೇಳಿದ್ರು. ನಾನು ಕೇಳಿದೆ, ಈ ಥರ ತಪ್ಪಲ್ವಾ ನೀವು ಮಾಡಿರುವಂಥದ್ದು? ಅವರು ಒಂದು ಹೆಚ್ಚು ಕಡಿಮೆ ಒಂದು 15 ಡೇಸ್ ಆಗಿರಬಹುದು ಇದೆಲ್ಲ ನ್ಯೂಸ್ ಮಾಡಿ ಅಂತ ಅನ್ನಿಸ್ತದೆ. ನಾನು ಕೇಳಿದಾಗ ತಪ್ಪಲು ನಾನು ನ್ಯಾಯದ ಪರ ಇರ್ತೀನಿ ಅಂತ ಹೇಳಿದೆ.
ಅವರು ನಾಳೆ ಬೆಳಿಗ್ಗೆ 11 ಗಂಟೆಗೆ ಅವತ್ತೊಂದು ದಿನ ಹೇಳಿರುವಂಥ ಮಾಹಿತಿ 11 ಗಂಟೆ ಒಳಗಡೆ ಆ ಸುಜಾತರವರ ಬಗ್ಗೆ ಏನೇನು ವಿಷಯಗಳಿದೆ ಎಲ್ಲವನ್ನು ಬಿಚ್ಚಿಡ್ತೀನಿ ಅಂತ ಹೇಳಿರುವಂಥ ವ್ಯವಸ್ಥಾಪಕರು, ಮೋಸ್ಟ್ಲಿ ಅವರು ಸುಬ್ರಹ್ಮಣ್ಯ ಅಂತ ಅವರು ನನಗೆ ಕಾಲ್ ಮಾಡಿರುವಂಥವ್ರು. ಇಲ್ಲಿವರೆಗೂ ತಾವು ಎಲ್ಲಿ ಹೋಗಿದ್ದೀರಾ ನನ್ನ ಕ್ವಶನ್ ಮಾರ್ಕ್. ಬನ್ನಿ ಕುಂತ್ಕೊಂಡು ಮಾತಾಡೋಣ. ಯಾಕೆ ಅಂದರೆ ಒಬ್ಬ ಹೆಣ್ಣು ಮಕ್ಕಳನ್ನು, ಯಾವುದೇ ತಪ್ಪುಗಳನ್ನು ಮಾಡದಿರುವಂಥ ಹೆಣ್ಣು ಮಕ್ಕಳನ್ನು ಬೀದಿಗೆ ತರೋದು ಎಷ್ಟು ಸರಿ? ಸಮಾಜದ ಒಳತಿಗೆ ಕೆಲಸ ಮಾಡುವಂಥ ಎಷ್ಟೋ ಜನ ಹೆಣ್ಣು ಮಕ್ಕಳಿರ್ತಾರೆ. ಕೆಟ್ಟ ಪದಗಳನ್ನು ಬಳಸೋದು, ಬೇರೆ ಬೇರೆ ರೀತಿ ಮಾತಾಡುವಂಥದ್ದು ಅದು ಯಾವುದೇ ಕಾರಣಕ್ಕೂ ಶೋಭೆ ತರುವುದಂತಲ್ಲ. ಯಾವುದೇ ಕಾರಣಕ್ಕೆ ಆ ಕೆಲಸವನ್ನು ತಾವುಗಳು ಮುಂದೆ ಆ ರೀತಿ ಮಾಡಬಾರ್ದು. ತಾವೆಲ್ಲಿದ್ದೀರಾ? ಇಷ್ಟು ದಿನ ಆದರೂ ಕೂಡ ತಾವು ಬಂದಿಲ್ಲ. ನೀವು ಬರಬೇಕಲ್ಲ. ತಪ್ಪು ಮಾಡವ್ರೆ ಅಂತಂದರೆ ಸಾಕ್ಷಿ ಸಮೇತ ಎಲ್ಲವನ್ನು ತಗೊಂಡು ಬರಬೇಕಾಗ್ತದೆ ಮುಂದೊಂದು ದಿನದಲ್ಲಿ ಅಲ್ವಾ? ಕಾನೂನು ಅಡಿ ಒಳಗಡೆ ಅವ್ರು ಆಲ್ರೆಡಿ ನಿಮ್ಮ ಮೇಲೆ ಕಂಪ್ಲೇಂಟ್ ಹಾಕಿದ್ದಾರೆ. ಸೈಬರಲ್ಲೂ ಕಂಪ್ಲೇಂಟ್ ಆಗಿದೆ. ಜೊತೆಗೆ ಒಂದು ಸ್ಟೇಷನ್ನಲ್ಲೂ ಕೂಡ ಕಂಪ್ಲೇಂಟ್ ಆಗಿದೆ ತಮ್ಮ ಮೇಲೆ. ಇದು ನೆನಪಿರಲಿ ಎಂ ಪವರ್ನವರೇ, ದಯವಿಟ್ಟು ನೀವುಗಳು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ಅಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಬೇಡಿ. ಇವೆಲ್ಲ ಮುಂದೊಂದು ದಿನದಲ್ಲಿ ಮಾರಕವಾಗ್ತದೆ. ಪ್ರತಿಯೊಬ್ಬರಿಗೂ ಹೇಳುವಂಥ ವಿಷಯ. ಇದನ್ನು ಗಮನದಲ್ಲಿ ಇಟ್ಟು ತಾವುಗಳು ನೋಡಬೇಕಾಗ್ತದೆ. ಎಲ್ಲಿ ಹೋದ್ರಿ ನೀವು? ನಾನು ಕೇಳುವಂಥ ಕ್ವಶನ್ ಅವತ್ತು ಮಾತಾಡಿದ್ದೇನೆ. ಬನ್ನಿ ಅಖಾಡಕ್ಕೆ ಬನ್ನಿ, ನಾನು ಬರ್ತೀನಿ, ಕುಂತ್ಕೊಂಡು ಮಾತಾಡೋಣ, ಏನಾಗಿದೆ ನೋಡೋಣ. ದಾಖಲೆಯನ್ನು ಇಟ್ಕೊಂಡು ಸುಜಾತರವರ ಬಗ್ಗೆ ನೀವು ಬರೆದಿರುವಂಥದ್ದು. ಯಾಕೆ ಅಂದರೆ ಆ ಹೆಣ್ಣು ಮಗಳು ಆಗಿರೋದಕ್ಕೆ ಸುಮ್ಮನೆ ಇದ್ದಾರೆ. ಬೇರೆ ಜನ ಆಗಿದ್ದರೆ ಕಥೆನೇ ಬೇರೆ ಆಗಿರೋದು. ಯಾಕೆ ಅಂದರೆ ಒಂದು ದಾಖಲೆಮೆಂಟ್ ಇಲ್ಲದೆ ಪ್ರಾಮಾಣಿಕವಾಗಿ ಬರಿಬೇಕೇ ಹೊರತು ಅದನ್ನು ಬಿಟ್ಟು ಒಂದು ಅವಹೇಳನಕಾರಿಯಾಗಿ ಅವರ ಬಗ್ಗೆ ಕೆಟ್ಟದಾಗಿ ಬರೆಯುವಂಥದ್ದು ತಪ್ಪು. ನೀವು ಮಾಡ್ತಾರೋ ಕೆಲಸ. ಇದನ್ನು ನೀವು ಸರಿಯಾದ ರೀತಿ ಮುಂದೊಂದು ದಿನದಲ್ಲಿ ತಿದ್ದಿ ನಡೆದ್ರೆ ನಿಮಗೆ ಒಳ್ಳೆಯದು. ಇಲ್ಲ ಅಂದರೆ ಇವೆಲ್ಲ ನಿಮಗೆ ಮಾರಕ ಅಂತೂ ಆಗ್ತದೆ. 100% ಮಾರಕ ಆಗುತ್ತೆ. ಇದ್ರ ಹಿಂದೆ ಯಾರ್ಯಾರಿದ್ದಾರೋ ಸ್ವಲ್ಪ ನಮಗೆ ಕಂಪ್ಲೇಂಟ್ ಇದೆ ಬೇರೆ ಬೇರೆ ರೀತಿಲಿ. ಇದು ಮುಂದಿನ ದಿನದಲ್ಲಿ ಗೊತ್ತಾಗ್ತದೆ. ಎಚ್ಚರಿಕೆ ಗಂಟೆಯನ್ನು ನಾನು ಕೂಡ ಹೇಳ್ತಾ ಇದ್ದೇನೆ. ಒಬ್ಬ ಹ್ಯೂಮನ್ ರೈಟ್ಸನ್ನು ಹೇಳ್ತಾ ಇದ್ದೇನೆ. ಎಚ್ಚರಿಕೆ ಗಂಟೆ, ಇದನ್ನು ಗಮನದಲ್ಲಿಟ್ಟು ನೋಡ್ಕೊಂಡು ಮಾಡಿ ಈ ಕೆಲಸವ. ಬನ್ನಿ, ನನ್ನ ಹತ್ರ ಬನ್ನಿ, ನಾವು ಮಾತಾಡೋಣ ಇದೆಲ್ಲ. ಯಾಕೆ ನಾನು ಆ ಕಡೆಗೆ ಬಂದಿದ್ದೀನಿ. ಈಗ 100% ಬಂದಿದ್ದೀನಿ. ಅವ್ರು ಏನಾರ ಸುಜಾತ ತಪ್ಪು ಮಾಡವ್ರೆ ಅಂತ ಏನಾರು ಅಂದ್ಕೊಂಡಿದ್ರೆ, ನಿಮ್ಮ ಹತ್ರ ಡಾಕ್ಯುಮೆಂಟ್ ಇದ್ದರೆ ಖಂಡಿತ ಬನ್ನಿ. ನನ್ನ ಸಂಸ್ಥೆ ಕಡೆಯಿಂದ ಅವ್ರನ್ನ ಇಮ್ಮಿಡಿಯೇಟ್ಲಿ ರಿಮೂವ್ ಮಾಡ್ತೀನಿ. ಜೊತೆಗೆ ಕಾನೂನು ಅಡಿ ಒಳಗಡೆ ಕಂಪ್ಲೇಂಟನ್ನು ಅವ್ರ ಮೇಲೆ ನಾನು ಹಾಕಿಸ್ತೀನಿ. ಇದು 100ಕ್ಕೆ 100ರಷ್ಟು ಸತ್ಯ. ಬಟ್ ಯಾವುದೇ ಹೆಣ್ಣು ಮಕ್ಕಳನ್ನು ಕೀಳು ಮಟ್ಟದ ಕೀಳು ಪದಗಳನ್ನು ಬಳಸದೆ ಕೆಲಸ ಮಾಡಬೇಕು ತಾವುಗಳು. ಅದನ್ನು ಬಿಟ್ಟು ಈ ರೀತಿ ಮಾಡೋದೆಲ್ಲ ಸರಿ ಕಾಣೋದಿಲ್ಲ. ಮುಂದೆ ನೀವು ಪಶ್ಚಾತ್ತಾಪ ಪಡಲೇಬೇಕಾಗತ್ತೆ. ನಾನು ಇದನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನಗೆ ಅನಿಸಿರೋ ಪ್ರಕಾರ ಸುಜಾತಾರವರು ಯಾವುದೇ ತಪ್ಪು ಮಾಡಿಲ್ಲ ಅಂತ ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.